ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ಲೈವ್ ಬಂದು ಸುರಕ್ಷಿತವಾಗಿದ್ದೀವಿ ಎಂದು ಕನ್ನಡಿಗ ವಕೀಲ ತಿಳಿಸಿದ್ದಾರೆ. ವಿಜಯಪುರ ನಗರದ ವಕೀಲ ಮಲ್ಲಿಕಾರ್ಜುನ್ ಭೃಂಗಿಮಠ್ ಕುಟುಂಬದ ಜೊತೆಗೆ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಭಯೋತ್ಪಾದಕ ದಾಳಿ ಹಿನ್ನೆಲೆ ಗೆಳೆಯರು ಸಂಪರ್ಕ ಮಾಡಿದ್ದಾಗ ನಾವು ಉಗ್ರರ ದಾಳಿಯಾದ ಸ್ಥಳದಿಂದ ದೂರವಿದ್ದು ಈಗ ನಾವು ಆರಾಮಾಗಿದ್ದೇವೆ. ಮೊನ್ನೆ ಪಹಲ್ಗಾಮ್ನಲ್ಲಿದ್ದೆವು. ಆನಂತರ ಅಲ್ಲಿಯ ಸ್ಥಳಗಳನ್ನು ನೋಡಿಕೊಂಡು ವಾಪಸ್ ಬಂದಿದ್ದು ನಮ್ಮ ಟೂರು ಚೆನ್ನಾಗಿದೆ. ನಾವು ಇಂದು ಬೆಳಗ್ಗೆ 11 ಗಂಟೆಗೆ ಪಹಲ್ಗಾಮ್ ಬಿಟ್ಟು ನಂತರ 1 ಗಂಟೆಗೆ ಫೋನ್ಗಳು ಬರುತ್ತಿದ್ದು ಗೆಳೆಯರು ಜಮ್ಮು ಕಾಶ್ಮೀರದಲ್ಲಿದ್ದೀರಿ, ಹೇಗಿದ್ದೀರಿ ಎಂದು ಕೇಳುತ್ತಿದ್ರು. ಆರಂಭದಲ್ಲಿ ಯಾಕೆ ಅಂತ ನಮಗೆ ಏನೂ ಗೊತ್ತಿರಲಿಲ್ಲ. ಉಗ್ರರ ದಾಳಿ ಆಗಿದೆ ಅಂತ ಫೋನ್ ಬರುತ್ತಿದ್ದು ನಮಗೆ ಗೊತ್ತಿರಲಿಲ್ಲ. ನಾವು ಕೂಡ ಅನಂತರದಲ್ಲಿ ಟಿವಿ ನೋಡಿದ್ವಿ, ಆನಂತರದಲ್ಲಿ ತಿಳಿದುಕೊಂಡ್ವಿ. ಈಗ ನಾವು ಆರಾಮಾಗಿದ್ದೇವೆ. ನಾವೆಲ್ಲ ಕುಟುಂಬಸ್ಥರು ಚೆನ್ನಾಗಿದ್ದೇವೆ. ನಾವು ಈಗ ಶ್ರೀನಗರಕ್ಕೆ ಬಂದಿದ್ದು ಅಲ್ಲಿ ಸ್ಪಾಟಿಂಗ್ ಮಾಡಲಿದ್ದೇವೆ. ಯಾವುದೇ ಚಿಂತನೆ ಮಾಡುವ ಅಗತ್ಯವಿಲ್ಲ. ಅದಕ್ಕೋಸ್ಕರ ಮಾಹಿತಿಗಾಗಿ ಲೈವ್ ಬಂದು ನಿಮ್ಮನ್ನು ಸಂಪರ್ಕಿಸಿ ನಿಮಗೆ ಮಾಹಿತಿಯನ್ನು ನೀಡಿದ್ದೇವೆ. ನಮ್ಮ ಪ್ರಯಾಣ ಸುಖಕರವಾಗಿದೆ ಎಂದು ಫೇಸ್ಬುಕ್ ಲೈವ್ ಮೂಲಕ ಕನ್ನಡಿಗ ವಕೀಲ ಮಲ್ಲಿಕಾರ್ಜುನ್ ಭೃಂಗಿಮಠ್ ಮಾಹಿತಿ ನೀಡಿದ್ದಾರೆ. ಟೂರ್ನಲ್ಲಿದ್ದೆವು. ನಾವು ಈಗ ಆರಾಮಾಗಿದ್ದೇವೆ. ಈಗ ಮೊನ್ನೆ ಮತ್ತು ನಿನ್ನೆ ಪಹಲ್ಗಾಮ್ನಲ್ಲಿದ್ದೆವು. ಅಲ್ಲಿ ಅರು ವ್ಯಾಲಿ ಮತ್ತು ಬೇತಾ ವ್ಯಾಲಿ ನೋಡ್ಕೊಂಡು ಬಂದೀವಿ. ನಮ್ಮ ಟೂರು ಚೆನ್ನಾಗಾಗಿದೆ. ನಾವು ಇಂದು ಬೆಳಗ್ಗೆ 11 ಗಂಟೆಗೆ ಪಹಲ್ಗಾಮ್ ಬಿಟ್ಟಿವಿ. ಬಿಟ್ಟ ನಂತರ 1 ಗಂಟೆ ನಂತರ ಫೋನ್ಗಳು ಬರ್ತಾಯಿತ್ತು, ನೀವು ಜಮ್ಮು ಕಾಶ್ಮೀರಲ್ಲಿದ್ದಿದ್ರಿ, ಆರಾಮಿದ್ದೀರಾ ಅಂತಂದು. ಯಾಕಂದರೆ ಇಲ್ಲ, ಪಹಲ್ಗಾಮ್ನಲ್ಲಿ ಏನೋ ಉಗ್ರರ ದಾಳಿ ಆಗಿದೆ ಅಂತ ಫೋನ್ ನ್ಯೂಸ್ ಬರ್ತದೆ ಟಿ ವಿಯಲ್ಲಿ ಅಂತ ಹೇಳಿದ್ರು. ನಮಗೆ ಗೊತ್ತಿರಲಿಲ್ಲ. ನಾವು ಕೂಡ ಅನಂತರ ಟಿ ವಿ ನೋಡಿದ್ದೀವಿ. ಟಿ ವಿ ನೋಡಿ ತಿಳ್ಕೊಂಡು ವಿಷಯನ. ಈಗ ನಾವು ಯಾವ ಆರಾಮ್ ಸೇಫ್ ಆಗಿದ್ದೀವಿ, ನಾವೆಲ್ಲರೂ ಆರಾಮಿದ್ದೇವೆ. ನಾವೀಗ ಶ್ರೀನಗರಕ್ಕೆ ಬಂದುಬಿಟ್ಟಿವಿ ಆಲ್ರೆಡಿ. ಸೊ ಯಾವುದೇ ಚಿಂತನೆ ಮಾಡೋದು ಅಗತ್ಯ ಇಲ್ಲ. ಅದಕ್ಕೋಸ್ಕರ ಮಾಹಿತಿಗಾಗಿ ನಿಮ್ಮೆಲ್ಲರೂ ಕೊಟ್ಟಿದ್ದೇವೆ. ನಮ್ಮ ಪ್ರಯಾಣ ಸುಖಕರವಾಗುತ್ತಿದೆ. ಧನ್ಯವಾದಗಳು, ನಮಸ್ಕಾರ. ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದೀರಿ, ಮಿಸ್ ಕಾಲ್ ಕೊಡ್ತಾನೆ. ರೆಗ್ಯುಲರ್ ಫೋನ್ ನಂಬರ್ ಬಂದಾಗಿದೆ. ಯಾಕಂದರೆ ಈ ಸ್ಟೇಟಿಗೆ ಪ್ರೀಪೋಡ್ ನಡೆಯೋದಿಲ್ಲ. ಹೀಗಾಗಿ ಯಾರಾದರೂ ಕಾಲ್ ಮಾಡೋದು ವಾಟ್ಸಪ್ ಕಾಲ್ ಮಾಡ್ಬೋದು ಅಂತಕ್ಕಂಥ ಮಾಹಿತಿನಲ್ಲಿ ಟೂರ್ನಲ್ಲಿದ್ದೆವು. ನಾವು ಈಗ ಆರಾಮಾಗಿದ್ದೇವೆ. ಈಗ ಮೊನ್ನೆ ಮತ್ತು ನಿನ್ನೆ ಪಹಲ್ಗಾಮ್ನಲ್ಲಿದ್ದೆವು. ಅಲ್ಲಿ ಅರು ವ್ಯಾಲಿ ಮತ್ತು ಬೇತಾ ವ್ಯಾಲಿ ನೋಡ್ಕೊಂಡು ಬಂದೀವಿ. ನಮ್ಮ ಟೂರು ಚೆನ್ನಾಗಾಗಿದೆ. ನಾವು ಇಂದು ಬೆಳಗ್ಗೆ 11 ಗಂಟೆಗೆ ಪಹಲ್ಗಾಮ್ ಬಿಟ್ಟಿವಿ. ಬಿಟ್ಟ ನಂತರ 1 ಗಂಟೆ ನಂತರ ಫೋನ್ಗಳು ಬರ್ತಾಯಿತ್ತು, ನೀವು ಜಮ್ಮು ಕಾಶ್ಮೀರಲ್ಲಿದ್ದಿದ್ರಿ, ಆರಾಮಿದ್ದೀರಾ ಅಂತಂದು. ಯಾಕಂದರೆ ಇಲ್ಲ, ಪಹಲ್ಗಾಮ್ನಲ್ಲಿ ಏನೋ ಉಗ್ರರ ದಾಳಿ ಆಗಿದೆ ಅಂತ ಫೋನ್ ನ್ಯೂಸ್ ಬರ್ತದೆ ಟಿ ವಿಯಲ್ಲಿ ಅಂತ ಹೇಳಿದ್ರು. ನಮಗೆ ಗೊತ್ತಿರಲಿಲ್ಲ. ನಾವು ಕೂಡ ಅನಂತರ ಟಿ ವಿ ನೋಡಿದ್ದೀವಿ. ಟಿ ವಿ ನೋಡಿ ತಿಳ್ಕೊಂಡು ವಿಷಯನ. ಈಗ ನಾವು ಯಾವ ಆರಾಮ್ ಸೇಫ್ ಆಗಿದ್ದೀವಿ, ನಾವೆಲ್ಲರೂ ಆರಾಮಿದ್ದೇವೆ. ನಾವೀಗ ಶ್ರೀನಗರಕ್ಕೆ ಬಂದುಬಿಟ್ಟಿವಿ ಆಲ್ರೆಡಿ. ಸೊ ಯಾವುದೇ ಚಿಂತನೆ ಮಾಡೋದು ಅಗತ್ಯ ಇಲ್ಲ. ಅದಕ್ಕೋಸ್ಕರ ಮಾಹಿತಿಗಾಗಿ ನಿಮ್ಮೆಲ್ಲರೂ ಕೊಟ್ಟಿದ್ದೇವೆ. ನಮ್ಮ ಪ್ರಯಾಣ ಸುಖಕರವಾಗುತ್ತಿದೆ. ಧನ್ಯವಾದಗಳು, ನಮಸ್ಕಾರ. ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದೀರಿ, ಮಿಸ್ ಕಾಲ್ ಕೊಡ್ತಾನೆ. ರೆಗ್ಯುಲರ್ ಫೋನ್ ನಂಬರ್ ಬಂದಾಗಿದೆ. ಯಾಕಂದರೆ ಈ ಸ್ಟೇಟಿಗೆ ಪ್ರೀಪೋಡ್ ನಡೆಯೋದಿಲ್ಲ. ಹೀಗಾಗಿ ಯಾರಾದರೂ ಕಾಲ್ ಮಾಡೋದು ವಾಟ್ಸಪ್ ಕಾಲ್ ಮಾಡ್ಬೋದು ಅಂತಕ್ಕಂಥ ಮಾಹಿತಿ. ವಾವ್, ಬ್ಯೂಟಿಫುಲ್. ನಂಗೂ ಇಂಥದೇ ಬೇಕು.
ಹೌದು, ಈ ಡೈಮಂಡ್ಸ್ ಅತ್ಯದ್ಭುತ. ನಿಂಗ್ ಹೇಳೋಕ್ ಸುಲಭ. ಡೈಮಂಡ್ಸ್ ದುಬಾರಿ ಇರುತ್ತೆ, ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ, ಕಲರ್, ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು. ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ. ನಮ್ಗೆ ನಂಬಿಕಸ್ತ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ. ಬ್ಯೂಟಿಫುಲ್. ಆದ್ರೆ ಇದ್ರ ಕ್ವಾಲಿಟಿ? ಪ್ರತಿ ಡೈಮಂಡ್ 28 ಕ್ವಾಲಿಟಿ ಟೆಸ್ಟ್ ಗೆ ಒಳಪಡುತ್ತದೆ. ಹೌದಾ? ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ. ಸೊ ಯು ಕ್ಯಾನ್ ಬಿ 100% ಶೋರ್ ಆಫ್ ಇಟ್, ಮ್ಯಾಮ್. ಅಫೋರ್ಡೆಬಲ್, ರೈಟ್? ವಾವ್. ಹಾಗಾದ್ರೆ ಎರಡನ್ನು ಖರೀದಿಸಿ. ಇನ್ನೊಂದು ವಾವ್ ನಿನ್ಗೆ. ಇವತ್ತು ನೀನು ಮಲಬಾರ್ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ 100% ವ್ಯಾಲ್ಯೂ ಇರುತ್ತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ, ನಮ್ಮ ಮಲಬಾರ್.